ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೇದ ವಿಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ಹುಷಾರಿಲ್ಲದ ಕಾರಣ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ಇವತ್ತು ಕಾರ್ತಿಕ ಮಾಸದ ಕಡೆ ವಾರ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಮನೇನ ಕ್ಲೀನ್ ಮಾಡ್ಕೊಂಡ ನಂತರ ಬಾಗಿಲನ್ನ ಕ್ಲೀನ್ ಮಾಡಿ ಅಲ್ಲಿಗೆ ರಂಗೋಲಿನೂ ಕೂಡ ಹಾಕಿ ಒಳಗಡೆ ಬಂದ ನಂತರ ದೇವ್ರ ಮನೆಯೂ ಕೂಡ ಎಲ್ಲ ದೇವ್ರ ಪಾತ್ರೆ ತೊಳ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ನಂತರ ದೇವ್ರಿಗೆ ದೀಪನೂ ಹಚ್ಚಿದೆ. ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸೋಮವಾರ ಆಗಿರೋದ್ರಿಂದ ಪಕ್ಕದಲ್ಲೇ ಮಹದೇಶ್ವರನ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆದೋ. ಮಹದೇಶ್ವರನ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರವನ್ನು ಮಾಡಿದ್ರು. ಅಲ್ಲಿ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದನ ಸೇವನೆ ಮಾಡಿ ಅಲ್ಲಿಂದ ಒಂದೆರಡು ದೇವ್ರದ್ದು ಫೋಟೋನ ತಗೊಂಡು ಅಲ್ಲಿಂದ ಹೊರಟಿ ಮನೆಗೆ ಬಂದು ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ನನಗಂತೂ ಇವತ್ತು ಬೆಸ್ಟ್ ದಿನ ಅಂತಲೇ ಹೇಳ್ಬೋದು. ನನಗೆ ಅಷ್ಟೊಂದು ಖುಷಿ ಆಯಿತು. ಹಾಗೆ ಇವತ್ತು ಸಾಯಂಕಾಲ ಕಡಲೆಕಾಯಿ ಪರಿಸೆಗೆ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮನೆಯವರು ನಿನ್ನ ಕೆಲಸ ಎಲ್ಲ ಬೇಗ ಮುಗಿಸ್ಕೊ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಎಲ್ಲ ಮುಗಿಸಿ ರೆಡಿಯಾಗಿ ಕಾಯ್ತಾ ಇದ್ದೆ, ಇನ್ನೂ ಬರಲಿಲ್ಲ ಅಂತೇಳಿ. ನನಗಂತೂ ಈ ಥರ ಜಾತ್ರೆಗಳಿಗೆ ಹೋಗೋದು, ಹೊರಗಡೆ ಹೋಗೋದು ಅಂತ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಕಡಲೆಕಾಯಿ ಪರಿಸೆಗೆ ಬಂದಿದ್ದೀವಿ. ಇದು ಬೆಂಗಳೂರಿನ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿರುವಂಥ ಬಸವನಗುಡಿ ದೊಡ್ಡ ಬಸವಣ್ಣನ ದೇವಸ್ಥಾನ ಪ್ರಮುಖವಾದದ್ದು. ಪ್ರತಿ ವರ್ಷ ನಡೆಯುವ ದೊಡ್ಡ ಬಸವಣ್ಣನ ಜಾತ್ರೆ ಕಡಲೆಕಾಯಿ ಪರಿಸೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಸೋಮವಾರ ಮತ್ತು ಮಂಗಳವಾರ ನಡೆಯುವ ಜಾತ್ರೆ ಇದಾಗಿದೆ. ಅಕ್ಕಪಕ್ಕದ ರೈತರು ಮಾತ್ರವಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ರೈತರು ತಾವು ಬೆಳೆದ ಕಡಲೆಕಾಯಿನ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಈ ಜಾಗದ ಹಿನ್ನೆಲೆ ಏನಂತ ಹೇಳಿದ್ರೆ, ರೈತರು ಕಡಲೆಕಾಯಿನ ಬೆಳೀತಿದ್ರಂತೆ ಈ ಜಾಗದಲ್ಲಿ. ತುಂಬ ಚೆನ್ನಾಗಿ ಬಂದಂಥ ಬೆಳೆಯನ್ನು ಒಂದು ಬಸವಣ್ಣ ತಿಂದು ಹೋಗ್ತಿತ್ತಂತೆ. ಇದನ್ನ ನಾನು ಕಂಡುಹಿಡಿಬೇಕು ಅಂತ ರೈತ ಕಾದಿ ಕುಳಿತಾಗ ಆ ರಾತ್ರಿ ಬಸವಣ್ಣ ತಿಂತಿರೋದನ್ನು ನೋಡಿ ಆ ಜನ ಅಟ್ಟಿಸಿ ಹೋದಾಗ ಆ ಬಸವಣ್ಣ ಒಂದು ಬೆಟ್ಟದ ತುದಿಗೆ ಹೋಗಿ ಮಾಯವಾಯ್ತಂತೆ. ಅಲ್ಲಿ ಹೋಗಿ ನೋಡಿದಾಗ ರೈತರು ಆ ಬಸವಣ್ಣ ಕಲ್ಲಾಗಿತ್ತಂತೆ. ಆಗಿನಿಂದ ಪಶ್ಚಾತ್ತಾಪ ಪಡ್ಕೊಂಡು ಇಲ್ಲಿ ಆ ಬಸವಣ್ಣನ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ, ಜಾತ್ರೆನ ನಡೆಸ್ತಾರೆ. ಅದು ತುಂಬ ಎತ್ತರವಾದ ಬಸವಣ್ಣ ಅಂತಲೇ ಹೇಳ್ಬೋದು. 15 ಅಡಿ ಎತ್ತರ, 20 ಅಡಿ ಉದ್ದ ಇದ್ದು ಇನ್ನು ಬೃಹತ್ಕಾರಕ್ಕೆ ಬೆಳೆದ್ರೆ ಅದನ್ನ ಪೂಜೆ ಸಲ್ಲಿಸೋಕ್ಕೆ ಆಗಲ್ಲ ಅಂತ ಹೇಳಿ ಬಸವಣ್ಣನ ತಲೆ ಮೇಲೆ ಒಂದು ಮೊಳೆನ ಹೊಡಿತಾರೆ. ಆಗ್ಲಿಂದ ಬಸವಣ್ಣ ಬೆಳೆಯೋದನ್ನು ನಿಲ್ಲಿಸುತ್ತೆ. ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ವರ್ಷ ಕೂಡ ಈ ಜಾತ್ರೆ ನಡೆಯುತ್ತೆ. ನಿಮ್ಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಒಂದ್ಸಲ ಬಂದೋಗಿ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಬೆಣ್ಣೆಯಿಂದ ಅಲಂಕಾರ ಮಾಡಿದ್ರು. ಅದನ್ನ ಫೋಟೋನ ತಗೋಬೇಕು ಅಂದ್ಕೊಂಡೆ, ಆದರೆ ತೆಗಿಯೋ ಅವಕಾಶ ಸಿಗಲಿಲ್ಲ. ನಂತರ 2 ದೇವ್ರನ್ನ ದರ್ಶನ ಮಾಡಿ ನಾವು ಹೊರಗಡೆ ಬಂದು ತುಂಬ ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಜನಗಳು ತುಂಬ ರಶ್ ಇದ್ದರು. ಹಂಗೆ ಆಟ ಆಡೋದನ್ನ ನೋಡಿ ನಾವು ಆಡೋಣ ಅಂತ ಅಲ್ಲಿ ಹೋಗಿ ನಮಗೆ ನನ್ನ ಮಗಳಿಗೂ ಆಟ ಆಡಿಸ್ಕೊಂಡು ನಾವು ಕೂಡ ಆಟ ಆಡಿಕೊಂಡು ತುಂಬ ಖುಷಿ ಆಯಿತು. ನಮ್ಮ ಬಾಲ್ಯದೆಲ್ಲ ನೆನಪಾಗ್ತಿತ್ತು. ನನ್ನ ಮಗಳಂತೂ ತುಂಬ ಖುಷಿಪಟ್ಟು.
ಆಡ್ತೀಯಲ್ಲ ಇನ್ನೂ ಅಂತ. ನನಗೆ ಇದೆಲ್ಲ ತುಂಬ ಖುಷಿಯಾಗುತ್ತೆ ಈ ಥರ ಆಡೋದಂದರೆ. ಆಟ ಎಲ್ಲ ಆಡಿದ ನಂತರ ಪಾನಿಪುರಿನ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನೀವು ಯಾರಾದರೂ ಕಡಲೆಕಾಯಿ ಪರಿಷೆಗೆ ಹೋಗಿರೋರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.